ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಮ್ಮ ಹೆಂಡತಿ ಜೊತೆ ಹನಿಮೂನಿಗೆ ಹೋಗಿದ್ದೀರಾ. ಕೂಲ್ ವೆದರ್, ಹಿಲ್ ಸ್ಟೇಷನ್, ಒಂದು ಪರ್ಫೆಕ್ಟ್ ಲೊಕೇಶನ್ ಆಫ್ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ಡೇ ಬೈ ಡೇ ನಿಮ್ಮ ಸುತ್ತಮುತ್ತ ಅಬ್ನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮನ್ನು ಯಾರೋ ಫಾಲೋ ಮಾಡಿರೋ ರೀತಿ, ಇಲ್ಲ ನಿಮ್ಮನ್ನು ಯಾರೋ ಅಟ್ಯಾಕ್ ಮಾಡೋಕ್ಕೆ ಬರೋ ರೀತಿ ಫೀಲ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೂ ನೀವು ಆ ಹೋಮ್ ಸ್ಟೇಯಲ್ಲೇ ಇರ್ತೀರಾ, ಇಲ್ಲ ಅಲ್ಲಿಂದ ಹೊರಗಡೆ ಬರ್ತೀರಾ. ಇದೇನೇನೋ ಹೇಳ್ತಾ ಇದ್ದಾನಂತ ಅನ್ಕೋಬೇಡಿ, ಯಾಕಂದರೆ ನಾನಿವತ್ತು ನಿಮಗೆ ಹೇಳೋಕೊಟ್ಟಿರೋ ಸ್ಟೋರಿ ಒಂದು ಹನಿಮೂನ್ಗೆ ಹೋದಂಥ ಕಪಲ್ ಸುತ್ತಮುತ್ತ ನಡೆದಂಥ ಸ್ಟೋರಿ. ಇದರಲ್ಲಿ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಿಂದ ಕೂಡಿದೆ. ಅದಕ್ಕೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಬ್ಯಾಕ್ ಇನ್ 2018 ಬೆಂಗಳೂರಿನಲ್ಲಿ ಅವಾಗಷ್ಟೇ ರೋಹನ್ ಮತ್ತು ಸ್ನೇಹ ಇಬ್ಬರು ಮದುವೆ ಆಗಿರ್ತಾರೆ. ರೋಹನ್ ಒಂದು ಮಿಡಲ್ ಕ್ಲಾಸ್ನ ಹುಡುಗ. ನಿಜ ಹೇಳಬೇಕು ಅಂದರೆ ಬದುಕೆಲ್ಲ ಕ್ಯಾಲ್ಕುಲೇಷನ್ಸ್, ಸೇವಿಂಗ್ಸ್, EMI ಮತ್ತು ಫ್ಯಾಮಿಲಿ ಜವಾಬ್ದಾರಿ ಹೊತ್ಕೊಂಡಂಥ ಹುಡುಗ. ಇನ್ನು ಸ್ನೇಹ, ಇವಳು ತುಂಬ ಜೋವಿಯಲ್ ಆಗಿರೋ ಹುಡುಗಿ. ಇವಳಿಗೆ ಹೊರಗಡೆ ಸುತ್ತಾಡೋದು, ಟ್ರಿಪ್ ಮಾಡೋದು ಮತ್ತು ನೇಚರ್ನ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ತುಂಬಾ ಇಷ್ಟ ಇರುತ್ತೆ. ಮದುವೆಯಾದ 2ನೇ ದಿನ ಇಬ್ಬರು ಕಪಲ್ಸು ತಮ್ಮ ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆಗ ಸ್ನೇಹ ಹೇಳ್ತಾಳೆ, ರೋಹನ್, ನನಗೆ ಲಾಂಗ್ ಟೈಮಿಂದ ಒಂದು ಡ್ರೀಮ್ ಇದೆ. ನನ್ನ ಹನಿಮೂನ್ ಡೇಸ್ಗಳನ್ನು ನಾನು ಊಟಿನ ಹೋಮ್ ಸ್ಟೇಯಲ್ಲಿ ಆ ಹಿಲ್ ಸ್ಟೇಷನ್ ನಡುವೆ, ಆ ನೇಚರ್ ನಡುವೆ ಕಾಫಿ ಕುಡಿತಾ ಕಳಿಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಗ ರೋಹನ್ ಸ್ಮೈಲ್ ಮಾಡ್ತಾ, ಓಕೆ ಸ್ನೇಹ, ಊಟಿಗೆ ಹೋಗೋಣ ಬಿಡು, ಏನು ಪರವಾಗಿಲ್ಲ ಅಂತ ಹೇಳ್ತಾನೆ. ಬಟ್ ಅವನ ಮೈಂಡ್ ವಾಯ್ಸ್ ಬೇರೆಯೇ ಇರುತ್ತೆ. ಅಯ್ಯೋ ಊಟಿನ, ನನ್ನ ಬಜೆಟ್ಗೆ ಅದೆಲ್ಲ ಸೆಟ್ ಆಗಲ್ಲ, ಅದೆಲ್ಲೂ ಹೋಮ್ ಸ್ಟೇ ತುಂಬಾ ಕಾಸ್ಟ್ಲಿ ಇರುತ್ತೆ. ಆದರೂ ಸ್ನೇಹನ ಸ್ಮೈಲ್ ನೋಡಿ ಓಕೆ ಅಂತ ಅಕ್ಸೆಪ್ಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ರೋಹನ್ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಡಿಮೆ ರೇಟಲ್ಲಿ ಯಾವ್ದಾದ್ರು ಹೋಮ್ ಸ್ಟೇ ಸಿಗುತ್ತಾ ಊಟಿನಲ್ಲಿ ಅಂಥೇಳಿ ತುಂಬಾ ಸರ್ಚ್ ಮಾಡ್ತಾನೆ. ಯಾವ ಹೋಮ್ ಸ್ಟೇನೂ ಕೂಡ ಸಿಗಲ್ಲ. ಕೊನೆಗೆ ಇವನಿಗೆ ಒಂದು ಹೋಮ್ ಸ್ಟೇ ಸಿಗುತ್ತೆ. ಅದು ಇವನು ಅಂದ್ಕೊಂಡಿದ್ದೋ ರೇಟ್ಗಿಂತ ಕಡಿಮೆನೇ ಇರುತ್ತೆ. ಇದು ಚೆನ್ನಾಗೇ ಇದೆಯಲ್ಲ ಅಂತ ನೋಡ್ತಾನೆ. ಬಟ್ ಅದರ ರೇಟಿಂಗ್ಸ್ ಕಡಿಮೆ ಇರುತ್ತೆ. ಇರಲಿ ಬಿಡು, ಪರವಾಗಿಲ್ಲ, ಬಟ್ ಫೋಟೋಸ್ ಚೆನ್ನಾಗಿದೆ, ಸ್ನೇಹ ತೋರಿಸಿದ್ರೆ ಅವಳು ಚೆನ್ನಾಗಿದೆ ಅಂತಲೇ ಹೇಳ್ತಾಳೆ. ಆಯಿತು ಬಿಡು, 1 ವೀಕಿಗೆ ಅಂತ ಬುಕ್ ಮಾಡಿಬಿಡ್ತಾನೆ. ಆದರೆ ಅವನಿಗೆ ಗೊತ್ತಿದ್ದಿಲ್ಲ ಅದು ಹೋಮ್ ಸ್ಟೇ ಅಲ್ಲ, ಹಾಂಟೆಡ್ ಸ್ಟೇ ಅಂತ. ರೋಹನ್ ತನ್ನ ಫ್ರೆಂಡ್ ಹತ್ರ ಕಾರ್ನ ಇಸ್ಕೊಂಡ್ಬಿಟ್ಟು ಸ್ನೇಹನ ಊಟಿಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾನೆ. ಸ್ನೇಹನೂ ಕೂಡ ತುಂಬ ಎಕ್ಸೈಟ್ ಆಗಿರ್ತಾಳೆ, ಯಾಕಂದರೆ ತನ್ನ ಡ್ರೀಮ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ. ಇಬ್ಬರು ಸೇರಿಕೊಂಡು ಬೆಂಗಳೂರನ್ನ ಮಾರ್ನಿಂಗೇ ಬಿಡ್ತಾರೆ. ನಡುವೆ ಬರುವಂಥ ಎಲ್ಲ ಪ್ಲೇಸಸ್ನು ನೋಡ್ತಾ, ಎಕ್ಸ್ಪ್ಲೋರ್ ಮಾಡ್ತಾ ತಮ್ಮ ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ರೋಹನ್ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆ ಹೋಮ್ ಸ್ಟೇ ತಲುಪೋದ್ರೊಳಗಡೆ ಸಾಯಂಕಾಲ 5 ಗಂಟೆ ಆಗಿರುತ್ತೆ. ಆದರೆ ಇವರು ಆ ಹೋಮ್ ಸ್ಟೇ ಮುಂದೆ ಹೋಗಿ ನಿಂತಾಗ ಇವ್ರಿಗೆ ಶಾಕ್ ಆಗುತ್ತೆ. ಯಾಕೆ ಅಂದರೆ ಈ ವೆಬ್ಸೈಟಲ್ಲಿ ನೋಡಿರೋ ಫೋಟೋಸೇ ಬೇರೆ ಇರುತ್ತೆ, ಇಲ್ಲಿ ವಾಸ್ತವನೇ ಬೇರೆ ಇದೆ. ಸ್ನೇಹ ಕೇಳ್ತಾಳೆ, ನಾವೇನಾದರೂ ರಾಂಗ್ ಲೊಕೇಶನಿಗೆ ಬಂದ್ವಾ ಅಂತ ಕೇಳ್ತಾಳೆ. ಆಗ ರೋಹನ್, ಇಲ್ಲ, ಅವ್ರು ಕಳಿಸಿರೋ ಲೊಕೇಶನ್ನಿಗೆ ನಾವು ಬಂದಿದ್ದೀವಿ ಅಂತ ಹೇಳ್ತಾನೆ. ಆಗ ರೋಹನ್, ಇರು ಸ್ನೇಹ, ಓನರಿಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾನೆ. ಸರ್, ನಾನು ರೋಹನ್, ನಿಮ್ಮ ಹೋಮ್ ಸ್ಟೇ ಬುಕ್ ಮಾಡಿದ್ನಲ್ಲ 1 ವೀಕ್ಗೋಸ್ಕರ, ನಾನೇ. ಹಲೋ, ಹೇಳಿ ಸರ್, ಗೊತ್ತಾಯಿತು. ನಾ ಕಳಿಸಿದ ಲೊಕೇಶನ್ಗೆ ಬಂದ್ರಾ? ಸರ್, ನೀವು ಕಳಿಸಿರೋ ಲೊಕೇಶನಲ್ಲೇ ಇದ್ದೀವಿ. ನಿಮ್ಮ ವೆಬ್ಸೈಟಲ್ಲೇ ಬೇರೆ ಫೋಟೋ ಇದೆ, ಮತ್ತು ಇಲ್ಲೇ ಬೇರೆ ಫೋಟೋ ಇದೆಯಲ್ಲ ಸರ್. ಹಲೋ ಹಲೋ ಕೇಳಿಸ್ತಾ ಇಲ್ಲ ಸರ್, ಮೇ ಬಿ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಹೋಮ್ ಸ್ಟೇ ಹಿಂದ್ಗಡೆ ಇರೋ ಗುಡಿಸಲಲ್ಲಿರೋ ಅಜ್ಜಿ ಕೈಯಲ್ಲಿ ನಾನು ಕೀನ ಕೊಟ್ಟಿದ್ದೀನಿ, ಕಲೆಕ್ಟ್ ಮಾಡ್ತೀನಿ. ಇದಾದಮೇಲೆ ರೋಹನ್ ಸ್ನೇಹಾಗೆ ಹೇಳ್ತಾನೆ, ಸ್ನೇಹ, ಆ್ಯಕ್ಚುಲಿ ಹೋಮ್ ಸ್ಟೇ ಓನರ್ ನಮಗೆ ಮೋಸ ಮಾಡಿದ್ದಾನೆ. ಈಗಿರೋ ಹಳೆ ಹೋಮ್ ಸ್ಟೇಯ ಫೋಟೋ ಕ್ಲಿಕ್ ಮಾಡಿ ಅವನೇನಾದರೂ ವೆಬ್ಸೈಟಲ್ಲಿ ಹಾಕಿದರೆ ಯಾರೂ ಕಸ್ಟಮರ್ಸ್ ಬರಲ್ಲ ಅಂಥೇಳಿ ಹೊಸ ಫೋಟೋನ ಹಾಕಿದ್ದಾನೆ ಅವನು. ಸ್ನೇಹ ಹೇಳ್ತಾಳೆ, ಓಕೆ ಸರಿ ಬಿಡು, ಏನು ಮಾಡೋಕ್ಕಾಗಲ್ಲ, ಫುಲ್ ಪೇಮೆಂಟ್ ಬೇರೆ ಮಾಡಿದ್ದೀನಿ ಅಂತ ಹೇಳ್ತೀಯ, ಇರಲಿ ಬಿಡು ಅಂತ ಹೇಳ್ತಾಳೆ. ಆಗ ರೋಹನ್, ಸರಿ, ಕೀ ಇಸ್ಕೊಂಬರ್ತೀನಿ, ಹೋಮ್ ಸ್ಟೇ ಹಿಂದ್ಗಡೆ ಇದೆ ಅಂತೆ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ತೀನಿ, ನೀ ಇಲ್ಲೇ ಇರು ಅಂತ ಹೇಳ್ತಾನೆ. ಆಗ ರೋಹನ್ ಆ ಗುಡಿಸ್ಲ ಹತ್ರ ಹೋಗ್ತಾನೆ. ಹೋಗಿ ಕೂಗ್ತಾನೆ, ಯಾರಾದರೂ ಇದ್ದೀರಾ ಮನೆಯಲ್ಲಿ ಅಂತ ಕೇಳ್ತಾನೆ. ಬಟ್ ಏನೂ ಸೌಂಡೇ ಬರಲ್ಲ. ಇನ್ನೊಂದು ಸಲ ಕೇಳ್ತಾನೆ, ಯಾರಾದರೂ ಇದ್ದೀರಾ ಅಂತ ಕೇಳ್ತಾನೆ. ಬಟ್ ಯಾವುದೇ ಸೌಂಡ್ ಬರಲ್ಲ. ಯಾರು ಇಲ್ವೇನೋ ಅಂತ ತಿಳ್ಕೊಂಡು ಹಿಂದ್ಗಡೆ ತಿರುಗ್ತಾನೆ. ಆಗ ಸಡನ್ನಾಗಿ ಒಂದು ಅಜ್ಜಿ ಅವನ ಮುಂದೆ ಪ್ರತ್ಯಕ್ಷ ಆಗ್ತಾಳೆ. ಅದನ್ನು ನೋಡಿದ ತಕ್ಷಣ
ರೋಹನ್ ಸ್ವಲ್ಪ ಭಯ ಪಟ್ಬಿಡ್ತಾನೆ. ಯಾಕಂದರೆ ಆ ಅಜ್ಜಿ ಮುಖ ತುಂಬ ಹಣ್ಣನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ತುಂಬ ಸ್ಕೇರಿಯಾಗಿ ಕಾಣ್ತಾ ಇರ್ತಾಳೆ. ಆ ಭಯದಲ್ಲೇ ಆ ಅಜ್ಜಿ ಕೇಳ್ತಾನೆ, ಹೋಮ್ ಸ್ಟೇ ಓನರ್ ಹೇಳಿದ್ದಾರೆ ಕೀ ಕೊಡಬೇಕಂತೆ ಅಂತ ಹೇಳ್ತಾನೆ. ಆಗ ಆ ಅಜ್ಜಿ ಅವನನ್ನೇ ಗುರಾಯಿಸ್ತಾ ತನ್ನ ಸೊಂಟಕ್ಕೆ ಸಿಗಿಸಿರೋ ಆ ಕೀನ ತೆಗೆದು ಅವನ ಕೈಯಲ್ಲಿ ಕೊಡ್ತಾಳೆ. ಇವನು ಆ ಕೀನ ಇಸ್ಕೊಂಡ್ಬಿಟ್ಟು ಹೋಮ್ ಸ್ಟೇ ಹತ್ರ ಅವಳಿಗೆ ಹಿಂದೆ ತಿರುಗಿ ನೋಡಲಾರ್ದೆ ಹೋಗ್ಬಿಡ್ತಾನೆ. ಬಟ್ ಆ ಅಜ್ಜಿ ಅವನನ್ನೇ ನೋಡ್ತಿರ್ತಾಳೆ. ರೋಹನ್ ಮತ್ತು ಸ್ನೇಹ ಇಬ್ಬರು ಸೇರಿ ತಮ್ಮ ಲಗೇಜ್ಗಳನ್ನ ಹೋಮ್ ಸ್ಟೇ ಒಳಗಡೆ ಡೋರ್ ಓಪನ್ ಮಾಡಿ ಇಡಕ್ಕಂತ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದರೆ ಆ ಬಿಲ್ಡಿಂಗ್ ಹಳೇದಿರೋದ್ರಿಂದ ಅಲ್ಲಿರೋಂಥ ಫರ್ನಿಚರ್ಸು, ಅಲ್ಲಿರೋ ಗೋಡೆ ಎಲ್ಲನೂ ಹಳೇದಾಗಿರುತ್ತೆ. ಇದನ್ನು ನೋಡಿದ ತಕ್ಷಣ ಸ್ನೇಹಾಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ. ನೋಡು ರೋಹನ್, ನಂದು ಡ್ರೀಮ್ ಇದನ್ನೂ ಕರೆಕ್ಟಾಗಿ ನೀನು ಕಂಪ್ಲೀಟ್ ಮಾಡ್ತಾ ಇಲ್ಲ, ಇಲ್ಲಿ ಯಾವ ಥರ ಹೋಮ್ ಸ್ಟೇ ಬುಕ್ ಮಾಡಿದ್ಯಾ ಅಂತ ಹೇಳ್ತಾಳೆ. ಆಗ ರೋಹನ್, ನಾನಾದರೂ ಏನು ಮಾಡಲಿ ಸ್ನೇಹ, ವೆಬ್ಸೈಟಲ್ಲೇ ಬೇರೆ ಫೋಟೋ ಹಾಕಿದ್ದಾರೆ, ಇಲ್ಲಿ ವಾಸ್ತವನೇ ಬೇರೆ ಇದೆ, ನಾನಾದರೂ ಏನು ಮಾಡಲಿ ಅಂತ ಹೇಳ್ತಾನೆ. ಆಗ ಸ್ನೇಹ, ಸರಿ ಬಿಡು, ಸುಮ್ಮನೆ ಯಾಕೆ ನೀನು ಬೇಜಾರು ಮಾಡ್ಕೊತೀಯ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇದ್ರಾಯ್ತು. ಸರಿ, ನೀನು ಅವಾಗಿಂದ ಮಂಕಾಗಿದ್ದೀಯಾ, ಸರಿ ಒಂದು ಕಾಫಿ ಕುಡ್ಕೊಂಬರೋಣ, ಫ್ರೆಶ್ ಅಪ್ ಆಗು ಹೋಗೋಣ ಅಂತ ಹೇಳ್ತಾಳೆ. ಆಗ ರೋಹನ್ ಕೂಡ ಸರಿ ಹೋಗೋಣ, ಹಂಗೆ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿಕೊಂಡು ಲೇಟಾಗಿ ಬರೋಣ ಅಂತ ಹೇಳ್ಬಿಟ್ಟು ಇಬ್ಬರು ರೆಡಿಯಾಗಿ ಕಾರ್ ಹತ್ತಿ ಹೊರಡೋಕ್ಕೆ ರೆಡಿ ಆಗ್ತಾರೆ. ಕಾರ್ನ ಹೋಮ್ ಸ್ಟೇಯಿಂದ ಮೂವ್ ಮಾಡಿ ಹೊರಗಡೆ ಹೋಗ್ತಾ ಇರ್ತಾರೆ. ರೋಹನ್ಗೆ ಮಿರರಲ್ಲಿ ಆ ಅಜ್ಜಿ ದೂರದಿಂದ ಆ ಕಾರನ್ನೇ ನೋಡ್ತಾ ಇರ್ತಾಳೆ. ಅದನ್ನು ಅವನು ತನ್ನ ಮಿರರಲ್ಲಿ ನೋಡ್ತಾ, ಇದೇನು ಅಜ್ಜಿ ನನಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳಲ್ಲ ಬಂದಾಗಿಂದ ಅಂತ ಹೇಳ್ಬಿಟ್ಟು ಹಂಗೆ ಅದನ್ನ ಯೋಚನೆ ಮಾಡ್ತಾ ಹೋಗ್ತಾನೆ. ಇವರು ಕಾಫಿ ಕುಡ್ಕೊಂಡು ಸುತ್ತಮುತ್ತ ನೇಚರ್ನ ನೋಡಿಕೊಂಡು ನಾನ್ ವೆಜ್ ಊಟ ಮಾಡಿಕೊಂಡು ರಾತ್ರಿ ಲೇಟಾಗಿ ಬರ್ತಾರೆ. ರಾತ್ರಿ ಲೇಟಾಗಿ ಬಂದು ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಹೋಗಕ್ಕಂತ ಹೋಗ್ತಾರೆ. ಡೋರ್ ಓಪನ್ ಇರುತ್ತೆ, ಲೈಟ್ ಕೂಡ ಆನ್ ಇರುತ್ತೆ. ಯಾರು ಹೋಗಿದ್ದಾರೆ ಒಳಗಡೆ ಅಂತ ಡೋರ್ನ ಓಪನ್ ಮಾಡ್ಕೊಂಡು ಹೋಗ್ತಾರೆ. ಆಗ ಸಡನ್ನಾಗಿ ಬೆಡ್ರೂಮಿಂದ ಆ ಅಜ್ಜಿ ಬರ್ತಾಳೆ. ಕೈಯಲ್ಲಿ ಮಾಪು ಮತ್ತು ಪೊರ್ಕೆನ ಹಿಡ್ಕೊಂಡು, ಓ ನೀವು ಇಲ್ಲಿ ಮೇಂಟೆನೆನ್ಸ್ ಮಾಡೋರಾ ಅಂತ ಕೇಳ್ತಾನೆ. ಆಗ ಅಜ್ಜಿ ಏನೂ ಮಾತಾಡಲ್ಲ, ಅವ್ರನ್ನೇ ಗುರಾಯಿಸ್ಕೊಂಡು ನೋಡ್ತಾ ಹೊರಗಡೆ ಹೋಗ್ಬಿಡ್ತಾಳೆ. ಆಗ ರೋಹನ್ ಸ್ನೇಹಾಗೆ ಹೇಳ್ತಾನೆ, ನೀನು ಅಬ್ಸರ್ವ್ ಮಾಡಿದೀಯಾ, ಅವಳು ನಾವು ಬಂದಾಗಿಂದ ಏನೂ ಮಾತಾಡ್ತಾ ಇಲ್ಲ, ಮತ್ತು ನಮಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಸ್ನೇಹ, ಹಾಗೇನಿಲ್ಲ, ಮೋಸ್ಟ್ಲಿ ಅವಳಿಗೆ ಮಾತು ಬರಲ್ವೇನೋ, ಇಲ್ಲ ಸಂಕೋಚದ ಸ್ವಭಾವ ಇರ್ಬೋದು, ಅದನ್ನಕ್ಕೆಲ್ಲ ಯೋಚನೆ ಮಾಡ್ತೀಯ, ನೋಡು ಇಷ್ಟು ಸುಂದರವಾಗಿರೋ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಯಾವುದೋ ಅಜ್ಜಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಕಿಂಡಲ್ ಮಾಡ್ತಾರೆ. ಆಗ ರೋಹನ್ ಕೂಡ ಹಂಗೆ ತಮಾಷೆಯಾಗಿ ಮಾತಾಡ್ತಾ ಇಬ್ಬರು ಟಯರ್ಡ್ ಆಗಿರೋದ್ರಿಂದ ಬೇಗ ಮಲ್ಕೊಂಡ್ಬಿಡ್ತಾರೆ. ಮಧ್ಯರಾತ್ರಿ 3 ಗಂಟೆ ಹೊರಗಡೆ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಗುಡುಗು ಮಿಂಚು ಕೂಡ ಬರ್ತಾ ಇರುತ್ತೆ. ಇದ್ರ ಸೌಂಡಿಂದ ರೋಹನ್ಗೆ ಸ್ವಲ್ಪ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಟಾಯ್ಲೆಟಿಗೆ ಹೋಗ್ತಾನೆ. ವಾಶ್ರೂಮ್ಗೆ ಹೋಗಿ ಕೈ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ಬಂದು ನಿಂತ್ಕೊತಾನೆ. ಬಂದು ನಿಂತ್ಕೊಂಡು ಮಿರರ್ ನೋಡಿದಾಗ ಮಿರರು ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಇದೇನು ಬ್ಲರ್ ಆಗಿದೆ ಅಂತ ಹೇಳ್ಬಿಟ್ಟು ಕಣ್ಣನ್ನ ಸ್ವಲ್ಪ ಉಜ್ಕೊಂಡ್ಬಿಟ್ಟು ನೋಡ್ತಾನೆ. ಆಗ ಕ್ಲಿಯರಾಗಿ ಕಾಣುತ್ತೆ. ಮೋಸ್ಟ್ಲಿ ನಿದ್ದೆಗನಲ್ಲಿದ್ದೀನಲ್ಲ, ಮೋಸ್ಟ್ಲಿ ಅದಕ್ಕೆ ಆ ಥರ ಕಂಡಿರ್ಬೋದು ಅಂತೇಳಿ ಕೈನ ವಾಶ್ ಮಾಡ್ಕೊಳ್ತಾ ನಲ್ಲಿನ ಓಪನ್ ಮಾಡಿಬಿಟ್ಟು ಕೈನ ಅದರ ಕೆಳಗಡೆ ಇಡ್ತಾನೆ. ಆಗ ಅಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಅದನ್ನು ನೋಡಿದ ತಕ್ಷಣ ಅವನು ಫುಲ್ ಶಾಕ್ ಆಗಿ ಮಿರರ್ ಹತ್ರ ನೋಡ್ತಾನೆ. ಮಿರರಲ್ಲಿ ರೆಡ್ ಅಕ್ಷರಗಳಿಂದ ಬರೆದಿರುತ್ತೆ, ಐ ವಿಲ್ ಕಿಲ್ ಯು ಅಂತ. ಇದನ್ನು ನೋಡಿದ್ದು ಅವನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಅದೇ ಟೈಮ್ಗೆ ಸಡನ್ನಾಗಿ ಒಂದು ದೆವ್ವ ಬಂದ್ಬಿಟ್ಟು ಅವನ ಕುತ್ತಿಗೆನ ಹಿಸುಕ್ತಾ ಇರುತ್ತೆ. ಆಗ ರೋಹನ್ ನನಗೆ ಯಾಕೆ ಸಾಯಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೀರಿಸ್ತಾ ಇದ್ದಾನೆ. ಅದೇ ಟೈಮಲ್ಲೇ ಒಬ್ಬರು ಯಾರೋ ಅವನ ಬಾಡಿನ ಶೇಕ್ ಮಾಡಿರೋ ರೀತಿ ಅನಿಸುತ್ತೆ. ಆಗ ಕಣ್ಬಿಟ್ಟು ನೋಡ್ತಾನೆ, ಅವನ ಹೆಂಡತಿ ಸ್ನೇಹ ಅವನ್ನ ಎಬ್ಬಿಸ್ತಾ ಇದ್ದಾಳೆ. ಯಾಕೆ ರೋಹನ್ ಆ ಥರ ಚೀರ್ತಾ ಇದೀಯಾ, ನಾನು ನಿದ್ದೆ ಮಾಡ್ತಾ ಇದ್ದೀನಿ, ನಂಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ ನೀನು ಅಂತ ಹೇಳ್ತಾಳೆ. ಆಗ ರೋಹನ್ಗೆ ಅನಿಸುತ್ತೆ, ಓ ನಾ ಇಷ್ಟೊತ್ತರೆಗೂ ನೋಡಿರೋದು ಕನಸ,
ಇದನ್ನೆಲ್ಲ ಸ್ನೇಹಾಗೆ ಹೇಳೋದು ಬೇಡ, ಸುಮ್ಮನೆ ಅವಳು ಡಿಸ್ಟರ್ಬ್ ಆಗ್ತಾಳೆ ಅಂಥೇಳಿ ಅದನ್ನು ಸ್ನೇಹಾಗೆ ಹೇಳಕ್ಕೆ ಹೋಗಲ್ಲ. ಮತ್ತೆ ಅವತ್ತು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾರೆ. ಹೊರಗಡೆ ಸುತ್ತಾಡ್ಬಿಟ್ಟು ಮತ್ತೆ ನೈಟ್ ಆಗುತ್ತೆ, ಹೋಮ್ ಸ್ಟೇಗೆ ಬರ್ತಾರೆ. ಆದರೆ ರೋಹನ್ ಇಡೀ ದಿನ ಆ ಕನಸನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ಭಯ ಫೀಲ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಆದರೂ ಅವತ್ತು ಮಲ್ಕೊಂಡಾಗ ಅವನಿಗೆ ನಿದ್ದೆನೇ ಬರಲ್ಲ. ಆದರೂ ಹೆಂಗೋ ಕಷ್ಟಪಟ್ಟು ಮಲ್ಕೋತಾನೆ. ಇವನು ಮಲ್ಕೊಂಡು ಸ್ವಲ್ಪ ಹೊತ್ತಾಗಿರುತ್ತೆ, ಪಕ್ಕದಲ್ಲಿ ಯಾರೋ ಒಂದು ಹೆಂಗಸು ಕ್ರೀಪಿ ವಾಯ್ಸಲ್ಲಿ ಉಸಿರಾಡ್ತಿರೋ ರೀತಿ ಅವನಿಗೆ ಕೇಳಿಸುತ್ತೆ. ಅದು ಮಧ್ಯರಾತ್ರಿಯಲ್ಲಿ ಯಾರು ಈ ಥರ ಉಸಿರಾಡ್ತಾ ಇದ್ದಾರೆ ಅಂಥೇಳಿ ಪಕ್ಕಕ್ಕೆ ತಿರುಗಿ ನೋಡ್ತಾನೆ. ಅವನಿಗೆ ಅಲ್ಲಿ ಮೈ ಜುಮ್ ಅನ್ಸೋ ಅಂಥ ದೃಶ್ಯನ ನೋಡ್ತಾನೆ. ಏನು ಅಂದರೆ ಒಂದು ಹೆಂಗಸು ಅವಳ ಕೂದಲನ್ನ ಫುಲ್ ಕೆದರ್ಕೊಂಡು, ಮುಖನ ಫುಲ್ ವಿಕಾರವಾಗಿ ಮಾಡಿಕೊಂಡು, ಕಣ್ಣ ಕೆಂಪು ಮಾಡಿಕೊಂಡು ಅವನನ್ನೇ ನೋಡ್ತಾ ಇರುತ್ತೆ. ಆ ಹೆಂಗಸು ಬೇರೆ ಯಾರೂ ಅಲ್ಲ, ಅವನ ಹೆಂಡತಿ ಸ್ನೇಹ ಆಗಿರ್ತಾಳೆ. ಸಡನ್ನಾಗಿ ಅವಳು ರೋಹನ್ ಕುತ್ತಿಗೆ ಕೈ ಹಾಕಿಬಿಟ್ಟು ಹಿಸುಕ್ತಾ, ನಾನು ನಿನ್ನನ್ನು ಬಿಡಲ್ಲ, ಇವತ್ತಿಲ್ಲೇ ಸಾಯಿಸ್ತೀನಿ ಅಂತ ಹೇಳ್ತಾಳೆ. ರೋಹನ್, ಸ್ನೇಹ ಬಿಟ್ಬಿಡು, ನಾನೇನು ಮಾಡಿಲ್ಲ, ಬಿಟ್ಬಿಡು ಅಂತ ಹೇಳ್ತಾನೆ. ಬಟ್ ಇನ್ನೂ ಫೋರ್ಸ್ ಆಗಿ ಸ್ನೇಹ ಅವನ ಕುತ್ತಿಗೆನ ಹಿಸಿಕ್ಕಿರ್ತಾಳೆ. ಆಗ ರೋಹನ್ ಇನ್ನೂ ಸ್ವಲ್ಪ ಹೊತ್ತೇನಾದರೂ ನಾನು ಹೀಗೆ ಇದ್ದರೆ ನಾನು ಸತ್ತೇ ಹೋಗ್ತೀನಿ ಅಂತ ಫುಲ್ ಫೋರ್ಸಿಂದ ಕೈನ ಬಿಡಿಸ್ಕೊಂಡು ಹೋಮ್ ಸ್ಟೇಯಿಂದ ಹೊರಗಡೆ ಓಡಿ ಹೋಗ್ತಾನೆ. ಓಡಿ ಹೋಗ್ತಿರೋ ರೋಹನ್ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಕೆಳಗಡೆ ಬೀಳ್ತಾನೆ. ಯಾರಿಗೆ ಡಿಕ್ಕಿ ಹೊಡೆದೆ ಅಂತ ತಲೆನ ಮೇಲೆತ್ತಿ ನೋಡಿದಾಗ ಆ ಅಜ್ಜಿ ಇರ್ತಾಳೆ ಅಲ್ಲಿ. ಓ, ಇವಳು ಬೇರೆ ಇಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಆ ಅಜ್ಜಿ, ನೀನು ಎಲ್ಲಿ ಹೋದರೂ ಆ ದೆವ್ವ ನಿನ್ನ ಬಿಡಲ್ಲ ಅಂತ ಹೇಳ್ತಾಳೆ. ಆಗ ಓಡ್ತಿರೋಂಥ ರೋಹನ್ ಸಡನ್ನಾಗಿ ನಿಂತ್ಬಿಟ್ಟು ಆ ಅಜ್ಜಿ ಕೇಳ್ತಾನೆ, ಯಾಕೆ ನನ್ನನ್ನು ಅದು ದೆವ್ವ ಸಾಯಿಸೋಕ್ಕೆ ಪ್ರಯತ್ನ ಪಡ್ತಿದೆ? ನಾನು ಯಾರಿಗೂ ಏನೂ ಮಾಡಿಲ್ವಲ್ಲ, ಆ ದೆವ್ವಕ್ಕಂತೂ ನಾನು ಏನು ಮಾಡೇ ಇಲ್ಲ ಅಂತ ಹೇಳ್ತಾನೆ. ಆಗ ಆ ಅಜ್ಜಿ ಹೇಳ್ತಾಳೆ, ನೀನೇನೂ ಮಾಡಿಲ್ಲ, ಆದರೆ ಕೆಲವು ವರ್ಷಗಳ ಹಿಂದೆ ಹೊಸದಾಗಿ ಮದುವೆ ಆದಂಥ ಇಬ್ಬರು ಜೋಡಿ ಇಲ್ಲಿ ಹನಿಮೂನಿಗಂತ ಬಂದಿದ್ದರು. ಆದರೆ ಬಂದಿರೋ ಹುಡುಗ ಅವಳನ್ನು ಇಷ್ಟಪಟ್ಟು ಮದುವೆ ಆಗಿರಲಿಲ್ಲ, ಅವಳನ್ನು ವರದಕ್ಷಿಣೆಗೋಸ್ಕರ ಮದುವೆ ಆಗಿದ್ದ. ಆದರೆ ಅವನಿಗೆ ಬೇರೆ ಹುಡುಗಿನ ಮದುವೆ ಆಗಬೇಕಂತ ಆಸೆ ಇರುತ್ತೆ. ಅದಕ್ಕೆ ಆ ಹುಡುಗಿನ ಇಲ್ಲಿ ಕರ್ಕೊಂಬಂದು ಅವಳನ್ನ ಮಾಡಿ ಸಾಯಿಸಿದ್ದಾನೆ. ಆವಾಗಿಂದ ಈ ದೆವ್ವ ಇಲ್ಲೇ ಇದೆ. ಯಾವುದೇ ಹೊಸ ದಂಪತಿ ಬಂದರೂ ಕೂಡ ಆ ದೆವ್ವ ಆ ಗಂಡಸು ಅವಳ ಹೆಂಡ್ತಿನ ಸಾಯಿಸೋದಕ್ಕೇ ಕರ್ಕೊಂಬಂದ ಅಂತ ತಿಳ್ಕೊಂಡು ಬರುವಂಥ ಗಂಡುಗಳಿಗೆ ಅದು ಟಾರ್ಚರ್ ಕೊಟ್ಟು ಸಾಯಿಸೋಕ್ಕಾಗುತ್ತೆ. ಇದನ್ನೆಲ್ಲ ಕೇಳಿದ್ರು ಅವನಿಗೆ ಮೈ ಜುಮ್ ಅಂದ್ಬಿಡುತ್ತೆ. ಹಾಗೆ ಹಿಂತಿರುಗಿ ಹೋಮ್ ಸ್ಟೇ ಹತ್ರ ನೋಡ್ತಾನೆ. ಹೋಮ್ ಸ್ಟೇ ಮೇಲೆ ಒಂದು ಹೊಗೆ ರೀತಿಯ ಆಕಾರದಲ್ಲಿ ಒಂದು ಹೆಂಗಸು ನೋಡೋ ರೀತಿ ಅನಿಸುತ್ತೆ. ಇದಾದಮೇಲೆ ಆ ಅಜ್ಜಿ ಹೇಳ್ತಾಳೆ, ತಗೋ ಈ ಕಾಳಿಕಾ ಪರಮೇಶ್ವರಿ ಮಾಲೆ, ಇದನ್ನ ಹಾಕ್ಕೊಂಡ್ರೆ ಯಾವುದೇ ದೆವ್ವ ನಿನಗೆ ಅಟ್ಯಾಕ್ ಮಾಡಲ್ಲ, ಒಳಗಡೆ ಹೋಗಿ ನಿನ್ನ ಹೆಂಡತಿನ ಕರ್ಕೊಂಬರೋಣ ಅಂತ ಹೇಳ್ತಾಳೆ. ಆಗ ರೋಹನ್ ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಇಬ್ಬರು ಕೂಡ ಹೋಗಿ ಪ್ರಜ್ಞೆ ತಪ್ಪಿದಂಥ ಸ್ನೇಹನ ಇಬ್ಬರು ಕರ್ಕೊಂಬಂದು ಕಾರ್ ಒಳಗಡೆ ಕೂರಿಸ್ಕೊಂಡು ಬೆಂಗಳೂರಿಗೆ ಹೊರಡ್ತಾರೆ. ಹೊರಡಬೇಕಾದ್ರೂ ಕೂಡ ರೋಹನ್ಗೆ ಮಿರರಲ್ಲಿ ಆ ದೆವ್ವ ಕಾಣಿಸುತ್ತೆ. ಸೊ ಗೈಸ್, ಇದಾಗಿ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ಅಥವಾ ಸ್ಕೇರಿ ಅನಿಸಿದರೆ ಇಲ್ಲ ನಿಮಗೆ ಥ್ರಿಲ್ ಫೀಲ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಸೊ ದ್ಯಾಟ್ ಯು ವಿಲ್ ನಾಟ್ ಮಿಸ್ ಅವರ್ ನೆಕ್ಸ್ಟ್ ಸ್ಕೇರಿ ವಿಡಿಯೋ. ಸೊ ಮತ್ತೆ ಬೇರೆ ಹಾಂಟೆಡ್ ಸ್ಟೋರಿಯೊಂದಿಗೆ ಬರ್ತೀನಿ. ನಿಮಗೂ ಕೂಡ ಈ ರೀತಿ ಹಾಂಟೆಡ್ ಸ್ಟೋರಿ ನಿಮ್ಮ ಜೀವನದಲ್ಲಿ ಏನಾದರೂ ನಡೆದಿದ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ.